ಶೀಲಾ, ಇವತ್ತು ಸೋಮವಾರ ರೈತನ ಮಕ್ಕಳಿಗೆ ವಿಶ್ರಾಂತಿಯ ದಿವಸ ಕಣೆ. ಸ್ವಾಮಿ, ಬೇಗನೆ ವಿಶ್ರಾಂತಿ ಮುಗಿಸಿಕೊಂಡು ತೋಟದ ಸುತ್ತ ಗಿಡ ಮರಗಳು ಬೆಟ್ಟದಷ್ಟು ಎತ್ತರವಾಗಿ ಬೆಳೆದು ನಿಂತಿದೆ. ಆ ಗಿಡಗಳನ್ನು ಕತ್ತರಿಸಿ ಹಾಕಿ ಬನ್ನಿ ಸ್ವಾಮಿ. ಅಪ್ಪಣೆ ಯಜಮಾಂತಿಯವರೇ. ಸ್ವಾಮಿ, ಇಷ್ಟೊಂದು ಗೌರವದ ಸ್ಥಾನಕ್ಕೆ ಹೋಲಿಸಬೇಡಿ. ನಾನೆಂದಿಗೂ ನಿಮ್ಮ ಕಾಲಿಗೆ ಹಾಕುವ ಚಪ್ಪಲಿಯ ಸಮಾನ. ಬಿಡ್ತು ಅನ್ನೋ ಶೀಲಾ, ಗಂಡ ಹೆಂಡತಿಯರೆಂದರೆ ಜೋಡು ಬಸವಣ್ಣ ಜಗ್ಗುವ ಚಕ್ಕಡಿ ಇದ್ದಂತೆ. ಎಲ್ಲಿ ನನ್ನ ಪ್ರೀತಿಯ ತಾವರೆಯು ಪರಿಮಳ ಸೂಸುತ್ತಾ ಇಲ್ಲ. ಸ್ವಾಮಿ, ನೀವು ಜಡೆಯಲ್ಲಿ ಹೂ ಮೂಡಿಸಿದ್ರೆ ತಾನೆ ಪರಿಮಳ ಸೂಸುವುದು. ಶೀಲಾ, ಹೂವಿಗಿಂತ ನೀನೇ ಚೆಂದ ಇರುವಾಗ ನಿನ್ನ ಮುಖವನ್ನು ನೋಡಿದರೆ ಸಾಕು, ಅದುವೇ ನನಗೆ ಪರಿಮಳ ಸೂಸಿದಂತೆ. ಶೀಲಾ, ನಿನ್ನನ್ನು ನೋಡುತ್ತಾ ನಿಂತಷ್ಟು ತಬ್ಬಿಕೊಂಡು ಮುತ್ತು ಕೊಡಬೇಕೆನ್ನುವ ಆಸೆ ಹೆಚ್ಚಾಗುತ್ತದೆ ಚಿನ್ನ. ಸ್ವಾಮಿ, ಈಗ ತಾನೇ ನಾನು ಸ್ನಾನ ಮಾಡಿ ಬಂದಿದ್ದೇನೆ. ಸ್ನಾನ ಮಾಡಿದರೇನಾಯ್ತು, ಇಬ್ಬರು ಕೂಡಿಯೇ ಇನ್ನೊಮ್ಮೆ ಸ್ನಾನ ಮಾಡೋಣ ಚಿನ್ನ. ಇದೇನು ತಮ್ಮ, ಕಾಲೇಜು ಕಲಿತು ಮನೆಗೆ ಬರುವುದು ಬಿಟ್ಟು ಯಾವುದೋ ಅಪರಿಚಿತ ಹೆಣ್ಣು ಮಗಳನ್ನು ಕರೆದುಕೊಂಡು ಬಂದಿರುವೆಲ್ಲಪ್ಪ ತಮ್ಮ. ಅಣ್ಣ, ಇವಳು ಅಪರಿಚಿತ ಹೆಣ್ಣು ಅಲ್ಲ, ನನ್ನ ಬಾಳ ಸಂಗಾತಿಯನ್ನಾಗಿ ಆರಿಸ್ಕೊಂಡು ಬಂದಿದ್ದೇನೆ. ಅಂದರೆ ಅಷ್ಟು ಗೊತ್ತಾಗಲಿಲ್ವಣ್ಣ? ನಿಮಗೆ ಯಾರಿಗೂ ತಿಳಿಸಲಾರದೆ ಇವಳನ್ನು ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದೇನೆ. ದಯವಿಟ್ಟು ನನಗೆ ಕ್ಷಮಿಸಿಬಿಡು. ಕ್ಷಮಿಸಲು ಇನ್ನೇನು ಉಳಿದಿದೆಯಪ್ಪ? ಅಣ್ಣ, ಹಿರಿಯಣ್ಣ ಕಾಣ್ತಾ ಇಲ್ಲ. ಮೈದುನ, ಇವತ್ತು ನಿಮ್ಮನ್ನ ರಚಿಸಿದ ಭಾಗ್ಯಲೀಲ ದಮನಿ ದೇವರು ಇಲ್ಲದ ಗುಡಿ ಎಂಬ ನಾಟಕದ ಪುಸ್ತಕ ಬಿಡುಗಡೆಯಾದ ಕಾರ್ಯಕ್ರಮ ಆಯಿತು. ಮೈದುನ, ನೀನು ಈ ರೀತಿ ಮಾತನಾಡಿ ನಿಮ್ಮ ಅಣ್ಣಂದಿರ ಹೃದಯ ನೋವು ಮಾಡುತ್ತಿ ಅಂತ ನಾನು ತಿಳಿದಿರಲಿಲ್ಲ ಮೈದುನ. ಅತ್ತಿಗೆ, ನನ್ನ ಪರ್ಸನಲ್ ವಿಷಯದಲ್ಲಿ ನೀನು ಚುಚ್ಚು ಮಾತನಾಡೋದು ಅವಶ್ಯಕತೆ ಇಲ್ಲ, ತಿಳಿಯಿತೆ? ಸಾಗರ್, ನಿನ್ನ ಅತ್ತಿಗೆ ಮಾತನಾಡಿದ್ದಕ್ಕೆ ನಿನ್ನಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಶೀಲಾ, ಒಳಗೆ ಹೋಗಿ ಆರತಿ ತುಂಬಿಕೊಂಡು ಬಂದು ನಿನ್ನ ತಂಗಿಗೆ ಆರತಿ ಮಾಡಿ ಮನೆ ತುಂಬಿಸಿಕೊಳ್ಳು. ಶೀಲಾ. ಆಯ್ತು ಸ್ವಾಮಿ. ತಮ್ಮ, ಇವಳ ಹೆಸರು ಏನಪ್ಪ? ಅಣ್ಣ, ಇವಳ ಹೆಸರು ಸರೋಜ ಅಂತ. ಇವಳು ನಾನು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ವಿ. ತಮ್ಮ,
ನಾವು ಇದ್ದ ಗೇಣು ತೋಟದಲ್ಲೂ ಮಳೆ ಬಿಸಿಲು ಚಳಿ ಎನ್ನದೆ ದುಡಿದು ಇದ್ದ ಬಿದ್ದ ಹಣವನ್ನೆಲ್ಲ ಕೂಡಿಸಿಕೊಂಡು ನನ್ನ ತಮ್ಮ ಬೆಂಗಳೂರಿನಲ್ಲಿ ಕಾಲೇಜು ಕಲಿತು ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆಗಿ ರೈತನ ಗೋಳಾಟವನ್ನು ನಿವಾರಣೆ ಮಾಡುತ್ತಾನೆಂದು ನಾವು ಕಟ್ಟಿದ ಅಜಾಗೋಪುರವನ್ನು ಈಡೇರಿಸುತ್ತಾನೆಂದು ಕನಸು ಕಂಡಿದ್ದೆವು. ಆದರೆ ನೀನು ಪ್ರೀತಿ ಪ್ರೇಮ ಎಂಬ ಬಿರುಸು ಬಾಣದಿಂದ ಹೊಡೆದು ನೆಲಕ್ಕೆ ಉರುಳಿಸಿ ಬಿಟ್ಟಿಯಲ್ಲಪ್ಪ ತಮ್ಮ. ನಾವು ನಿನಗೆ ಏನು ನ್ಯಾಯ ಮಾಡಿದ್ದೇವೆಂದು ಕುಲ ಗೋತ್ರ ಗೊತ್ತಿಲ್ಲದ ಹೆಣ್ಣು ಮಗಳನ್ನು ಕರೆದುಕೊಂಡು ಮದುವೆ ಮಾಡಿಕೊಂಡು ಬಂದಿರುವಲ್ಲಪ್ಪ ತಮ್ಮ. ಅಣ್ಣ, ನಮಾಜ್ ಮಾಡಲಿಕ್ಕೆ ಹೋಗಿ ಮಸೀದಿಯನ್ನೇ ಕೊಳಗಂತ ಹಾಕಿದೆ ನನ್ನ ಸ್ಥಿತಿ. ತಮ್ಮ, ನಿನ್ನ ಮನಸ್ಸೆಂಬ ಲಗಾಮು ನಿನ್ನ ಹಿಡಿತದಲ್ಲಿಟ್ಟುಕೊಂಡು ಕಾಲೇಜು ಕಲಿಯುವುದು ಬಿಟ್ಟು ಕೈಯಲ್ಲಿ 4 ದುಡ್ಡು ಕೈಗೆ ಒಂದು ಮೊಬೈಲ್ ಸಿಕ್ಕ ಮೇಲೆ ಕೆಟ್ಟ ಹುಡುಗರ ದೋಸ್ತಿ ಮಾಡಿ ಹಾಲಿನಂತಿರುವ ನಿನ್ನ ಜೀವನವನ್ನು ಹೇಸಿಗೆಂತೆ ಮಾಡಿಕೊಂಡು ಬಂದಿರುವೆಲ್ಲೋ ಪಾಪಿ. ಅಣ್ಣ, ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಪ್ರೀತಿ ಎಂಬ ಸಾಗರದಲ್ಲಿ ಮುಳುಗಿ ಮೈ ಮನ ಸುಟ್ಟುಕೊಂಡಿರುವೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡು. ಸಾಗರ್, ಈಗ ಪ್ರಾಯಶ್ಚಿತ್ತ ಪಟ್ಟರೆ ಪ್ರಯೋಜನವಿಲ್ಲ. ಮೊದಲೇ ವಿಚಾರಿಸಿ ಹೆಜ್ಜೆ ಇಟ್ಟಿದ್ದರೆ ಈ ಮನೆಗೆ ಒಳ್ಳೆ ನೌಕರಸ್ಥನಾಗಿ ಈ ಮನೆಗೆ ಬರುತ್ತಿದ್ದೆ. ಸಾಗರ್, ಆಗಿದ್ದು ಆಗಿ ಹೋಯಿತು. ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡುತ್ತಮ್ಮ. ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರುತ್ತೇನೆ. ಛೇ, ನಾ ಎಂತ ದೊಡ್ಡ ತಪ್ಪ ಮಾಡಿದೆ. ನನ್ನ ಬಂಗಾರ ಅಂತ ಅಣ್ಣಂದಿರಿಗೆ ಮೋಸ ಮಾಡಿದ ಪಾಪಿ ನಾನು ಅಂತ ನನ್ನ ಹೃದಯ ಒಂದೇ ಸಮನೆ ಬಡ್ಕೊಳ್ತಾ ಇದೆ. ಏನ್ರಿ ಅದು? ಏನೋ ಮೋಸ ವಂಚನೆ ಪಾಪ ಅಂತ ಏನೋ ಮಾತಾಡ್ತಾ ಇದ್ದೀರಲ್ಲ, ಏನದು? ಸರೋಜ, ನಿನ್ನ ಮದುವೆ ಮಾಡ್ಕೊಂಬಂದಿದ್ದು ಯಾರಿಗೆ ತಿಳಿಸಾರದಂತ ನನ್ನ ಹೃದಯ ಒಂದೇ ಸಮನೆ ಬಡ್ಕೊಳ್ತಾ ಇದೆ. ರೀ, ನಾವಿಬ್ರು ತಪ್ಪು ಮಾಡಿದ್ದೇವೆ. ಹಿರಿಯರು ಏನಾದರೂ ಒಂದು ಮಾತು ಹೇಳಿದ್ರೆ ನಾವು ಅವ್ರು ಹೇಳ್ದಂತೆ ತಿದ್ದಿ ನಡೆಯೋಣ ಅಷ್ಟೇ. ಹಿರಿಯರು ನಾವು ಮಾಡಿದ ತಪ್ಪಿಗೆ ಹಿರಿಯರು ಯಾವ ಶಿಕ್ಷೆ ಕೊಟ್ಟರು ನೀನು ಅನುಭವಿಸಕ್ಕೆ ಸಿದ್ಧ ಇದೆಯಾ ತಾನೇ? ಸಾಗರ್, ನೀವೇ ನನ್ನ ಪಾಲಿನ ದೇವರು. ನಿಮ್ಮ ಪಾದಕ್ಕೆ ಹಣೆ ಹಚ್ಚಿ ಹೇಳ್ತೇನೆ, ನಿಮ್ಮ ಕಷ್ಟದಲ್ಲಿ ನಾನು ಭಾಗಿಯಾಗ್ತೇನೆ. ನಿನ್ನಂತ ಮುಕ್ತ ಗೌರಿ ಅಂತ ಸತಿಯನ್ನು ಪಡೆಯಬೇಕಾದರೆ ಅದು ನನ್ನ ಭಾಗ್ಯ. ಹೌದು, ನಿಮ್ಮಂತ ಪತಿಯನ್ನ ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೇನೆ. ಸರೋಜ, ಬರೇ ಮಾತಿನಲ್ಲೇ ಮನೆ ಕಟ್ಟುತ್ತೀಯಾ ಇಲ್ಲ ನನ್ನ ಪ್ರೀತಿಯ ರಗಕ್ಕೆ ಸ್ವರ ಸೇರಿಸ್ತೀಯಾ? ಆಯ್ತು, ಖಂಡಿತ ನಾನು ನಿಮ್ಮ ಸ್ವರಕ್ಕೆ ಸ್ವರ ಆಗ್ತೇನೆ. ಈಗ ನಾನು ಹಾಡಲೇ?
ಸಾಗರ ಬನ್ನಿ ಹೋಗಿ ಊಟ ಮಾಡೋಣ. ಆಯ್ತು, ಊಟ ಮಾಡುವ.